ಓಕೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಸುಮಲತಾ ಅಂಬರೀಶ್ ಅವರ ಪ್ರಚಾರ ಅಥವಾ ರ್ಯಾಲಿಯ ಸಂದರ್ಭದಲ್ಲಿ ಜನರ ಸಂಖ್ಯೆ ಕಡಿಮೆ ಇರೋದಕ್ಕೆ ಆ ಭಾಗದಲ್ಲಿ ಕೆಆರ್ ನಗರ ಭಾಗದಲ್ಲಿ ರಾಹುಲ್ ಗಾಂಧಿ ನಡೆಸಿದ ರೋಡ್ ಶೋ ಕಾರಣನಾ? ರೋಡ್ ಶೋ ನಡೆಸಿದ ಬಳಿಕ ಅಲ್ಲಿನ ಸೀನ್ ಚೇಂಜ್ ಆಯ್ತಾ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಆರ್ ನಗರ ಭಾಗದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ರೋಡ್ ಶೋ ನಡೆಸಿದ್ರು. ಅವರು ಬಂದು ಹೋದ ಬಳಿಕ ಜನರ ಮನಸ್ಸು ಬದಲಾಗಿ ಎಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಯ ಪರ ನಿಂತಿದ್ದಾರಾ? ಹಾಗಾಗಿಯೇ ಸುಮಲತಾ ಅಂಬರೀಶ್ ಅವರ ಬೃಹತ್ ರ್ಯಾಲಿಗೆ ಜನ ಬರ್ತಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ನಿಂತಿದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಊರಿನ ಸೊಸೆ, ಮಂಡ್ಯದ ಸೊಸೆ, ಒಂದು ಅವಕಾಶ ಮಾಡಿಕೊಡಿ. ಕ್ರಮ ಸಂಖ್ಯೆ 20 ಕನ್ಫ್ಯೂಸ್ ಆಗ್ಬಿಡಿ. 2 ವೋಟಿಂಗ್ ಮೆಷಿನ್ ಇರ್ತದೆ, 2ನೇ ಮೆಷಿನ್ ಅಲ್ಲಿ ಕ್ರಮ ಸಂಖ್ಯೆ 20 ಬಂದಿರುತ್ತೆ. ಅದನ್ನ ನೋಡಿ ಸುಮಲತಾ ಅಂಬರೀಶ್ ಅವರದ್ದಿರುತ್ತೆ, ಅವ್ರ ಫೋಟೋ ಇರುತ್ತೆ, ಬಹಳ ತಾಳೆ ಹುಟ್ಟಿರೋ ರೈತ ಗುರುತು. ಇದನ್ನ ನೋಡಿ ಆಶೀರ್ವಾದ ಮಾಡೋಣ. ಒಂದು ಅವಕಾಶ ಮಾಡ್ತೀನಿ. ದಯವಿಟ್ಟು ನೋಡಿ, ತಮ್ಮ ಉದ್ದೇಶಿಸಿ ರಾಜ ಉರಿ ನಿಮ್ಮ ಮನೆಗೆ ತೆರಳಿ ತಮ್ಮಲ್ಲಿ ಮತಯಾಚನೆ ಮಾಡಲು ಬಂದಿದ್ದಾರೆ. ದಯವಿಟ್ಟು ರಾಜೇಶ್ ಸರ್, ರಾಜ ಉರಿರವರಿಗೆ, ರಾಜ ಉರಿರವರಿಗೆ, ಸುಮಲತಾ ಅಂಬರೀಶ್ ಅವರಿಗೆ, ಒಂದು ನಿಮಿಷ ತಮ್ಮನ್ನು ಉದ್ದೇಶಿಸಿ ರಾಕೇಶ್ ಅವರು ಮಾತಾಡ್ತಾರೆ. ಈ ಪತ್ರ ಜಿಲ್ಲಾ ಪಂಚಾಯತ್ ಸದಸ್ಯರು ತಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತಿನ ಪಕ್ಷದ ನಾಯಕರು ಮಾಡಿದ್ದಾರೆ. ಬಂಧುಗಳೇ, ಇದೊಂದು ಚುನಾವಣೆ, ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇರುತ್ತೆ ದಯಮಾಡಿ ತಮ್ಮ ಪ್ಲೀಸ್. ಮೊಮ್ಮಗ ಮುಖ್ಯಮಂತ್ರಿಗಳ ಮಗ ಅಂತ ಮಾತಿಗೆ ಒಂದು ಕಾಲೇಜಿನ ವಿದ್ಯಾರ್ಥಿಗಳ ಚುನಾವಣೆ ಒಬ್ಬ ವ್ಯಕ್ತಿಯ ಹುಡುಗರನ್ನ ಕರ್ಸ್ಕೊಂಡು ಬಂದು ಈ ಪ್ರತಿಯೊಂದು ವಿಶೇಷವಾಗಿ ಈ ಜಿಲ್ಲೆಯ ಸಾವುಕಾರ ಜನರವರು, ವೀರೇನ್ ಗೌಡರು, ಎಸ್.ಎಂ.ಕೃಷ್ಣವರು, ದೇವಿ ಸಂಗಯ್ಯನವರು, ಮಾದೇಗೌಡರು, ಜವಳಯ್ಯನವರು, ಬೊಮ್ಮೇಗೌಡರು, ದಿಂಗೇಗೌಡರು, ಸಿ.ಎಂ. ಲಿಂಗಪ್ಪನವರು, ಈಗ ಹಲವಾರು ನಮ್ಮ ನಿಮ್ಮ ಮನಸ್ಸು ಒಪ್ಪುತ್ತಾ? ದಯಮಾಡಿ ಜನತಾದಳದ ಎಲ್ಲ ಕಾರ್ಯಕರ್ತ ಮತ್ತು ಮತದಾರ ಬಂಧುಗಳಲ್ಲಿ ದಯಮಾಡಿ ನಿಮ್ಮ ಪಾದಾರವಿನಲ್ಲಿ ಕೈ ಮುಗಿದ್ದೇನೆ. ಆತ್ಮಸಾಕ್ಷಿಗೆ ಮತ ನೀಡಿ, ಸ್ವಾಭಿಮಾನಕ್ಕೆ ಮತ ನೀಡಿ. ನಿಮ್ಮ ಸ್ವಾಭಿಮಾನದ ಸಂಕೇತ ರೈತ ಓದುವ ಗಾಳಿ.